ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಾವು ಮಹಾಭಾರತದ ಪಾತ್ರ ಪರಿಚಯವನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು ನಾನು ಪರಿಚಯಿಸಲಿಕ್ಕೆ ಬಂದಿರತಕ್ಕಂತಹ ಪಾತ್ರದ ಹೆಸರು ದ್ರೌಪದಿ ಅಂತ ಹೇಳಿ. ನಮಗೆಲ್ಲರಿಗೂ ಗೊತ್ತಿರುವಂತೆ ದ್ರೌಪದಿ ಪಂಚಪಾಂಡವರ ಹೆಂಡತಿ. ದ್ರೌಪದಿಗೆ ಇನ್ನೂ ಅನೇಕ ಹೆಸರುಗಳಿದ್ದು, ಅದು ಯಾವ್ಯಾವುದು ಅಂತ ಹೇಳಿದ್ರೆ ಪಾಂಚಾಲಿ, ಯಜ್ಞಕನ್ಯಾ, ಸೈರಂಧ್ರಿ, ಈ ರೀತಿಯಾಗಿ ಅನೇಕ ಹೆಸರುಗಳು ದ್ರೌಪದಿಗಿದ್ದು. ಈಗ ದ್ರೌಪದಿಯ ಜನ್ಮ, ದ್ರೌಪದಿಯ ಬಾಲ್ಯ ಮತ್ತು ದ್ರೌಪದಿಯ ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಯಾವಾಗ ದ್ರುಪದ ಮಹಾರಾಜ ದ್ರೋಣರ ಶಿಷ್ಯರಿಂದ ಸೋಲಲ್ಪಡ್ತಾನೋ, ಅಂದರೆ ಪಾಂಡವರಿಂದ ಸೋಲಲ್ಪಡ್ತಾನೋ, ಆಗ ವಾಪಸ್ ದ್ರೋಣಾಚಾರ್ಯರು ದ್ರುಪದನನ್ನು ಅವನ ಸಾಮ್ರಾಜ್ಯಕ್ಕೆ ಕಳುಹಿಸಿಕೊಡ್ತಾರೆ. ಆದರೆ ಇದರಿಂದ ಅವಮಾನಿತಗೊಂಡಂತಹ ದ್ರುಪದ ಪುತ್ರಕಾಮೇಷ್ಟಿ ಯಾಗವನ್ನು ನಡೆಸಿ ದ್ರೋಣರನ್ನು ಕೊಲ್ಲುವಂತಹ ಮಗ ಹಾಗೂ ಅರ್ಜುನನನ್ನು ವರಿಸುವಂತಹ ಮಗಳು ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಇಟ್ಟಿರ್ತಾನೆ. ಆಗ ಯಜ್ಞ ಸಂಭೂತರಾಗುವಂಥವರೇ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ದ್ರೌಪದಿ ಬಾಲ್ಯದಲ್ಲಿಯೇ ಸಕಲ ಶಾಸ್ತ್ರಗಳಲ್ಲೂ ಕೂಡ ಪಾಂಡಿತ್ಯವನ್ನು, ಚಾಕಚಕ್ಯತೆಯನ್ನು ಹೊಂದುತ್ತಾ ಬರ್ತಾಳೆ. ಯಾವಾಗ ಅವಳು ವಯಸ್ಸಿಗೆ ಬಂದು ಅವಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೋ ಅವರಿಗೆ ಮೊದಲು ತಲೆಗೆ ಬರುವಂತಹದ್ದೇ ಅರ್ಜುನ. ಆದರೆ ಆ ಸಮಯಕ್ಕೆ ಹಸ್ತಿನಾವತಿಯಲ್ಲಿ ಲಾಕ್ಷಾಗೃಹಕ್ಕೆ ಬೆಂಕಿ ತಾಗಿ ಪಂಚಪಾಂಡವರು ಮತ್ತು ತಾಯಿ ಕುಂತಿ ಸತ್ತೋಗಿದ್ದಾರೆ ಅನ್ನುವಂತಹ ಮಾತು ಕೇಳಲ್ಪಟ್ಟಿರುತ್ತೆ. ಅದೇ ಕಾರಣಕ್ಕೆ ಅರ್ಜುನನಿಗೆ ಕೊಟ್ಟು ನನ್ನ ಮಗಳನ್ನು ಮದುವೆ ಮಾಡಲಿಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಮಗಳಿಗೆ ಸ್ವಯಂವರವನ್ನು ನಿಯೋಜನೆ ಮಾಡ್ತಾನೆ. ಆ ಸ್ವಯಂವರದಲ್ಲಿರುವಂತಹ ಚಾಲೆಂಜ್ ಏನಂತ ಹೇಳಿದ್ರೆ, ಮೇಲೆ ಒಂದು ಸಣ್ಣ ಕೊಳದ ರೂಪದ ಆಕೃತಿಯಲ್ಲಿ ಒಂದು ಮೀನು ತಿರುಗ್ತಾ ಇರುತ್ತೆ. ಅದರ ಪ್ರತಿಬಿಂಬವನ್ನು ಎಣ್ಣೆಯಲ್ಲಿ ನೋಡಿಕೊಂಡು ಮೇಲಿರುವಂತಹ ಮೀನಿನ ಕಣ್ಣಿಗೆ ಬಾಣವನ್ನು ಯಾರು ಬಿಡ್ತಾರೋ ಅವರು ದ್ರೌಪದಿಯನ್ನು ವರಿಸಲಿಕ್ಕೆ ಅರ್ಹರು ಅಂಥೇಳಿ ಆ ಸ್ವಯಂವರದ ನಿಬಂಧನೆ ಆಗಿರುತ್ತೆ. ಅಲ್ಲಿಗೆ ಬಂದಂತಹ ಅರ್ಜುನ ಆ ಸ್ವಯಂವರದಲ್ಲಿರುವಂತಹ ಸ್ಪರ್ಧೆಯನ್ನು ಗೆದ್ದು ದ್ರೌಪದಿಯನ್ನು ಕರ್ಕೊಂಡು ತನ್ನ ತಾಯಿಯ ಬಳಿ ಹೋಗ್ತಾನೆ. ತನ್ನ ತಾಯಿ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ, ಅಮ್ಮ ನಾನು ಏನು ತೊಗೊಂಬಂದಿದ್ದೀನಿ ನೋಡು ಅಂಥೇಳಿ ಹೇಳಿದಂತಹ ಸಂದರ್ಭದಲ್ಲಿ ತಾಯಿ ಕುಂತಿ ಯಾವುದೋ ಸಿಹಿ ಪದಾರ್ಥವನ್ನೋ ಆಹಾರ ಪದಾರ್ಥವನ್ನೋ ತಂದಿರಬಹುದು ಅಂತ ತಿಳ್ಕೊಂಡು ಅದೇನು ತಂದಿದ್ರೂ ಕೂಡ ಅಣ್ಣ ತಮ್ಮಂದಿರು ಸಮಾನವಾಗಿ ಹಂಚ್ಕೊಂಬಿಡಿ ಅಂತ ಹೇಳುವಂತಹ ಮಾತನ್ನು ಕುಂತಿ ಹೇಳ್ತಾಳೆ. ಈ ಕಡೆ ಯುಧಿಷ್ಠಿರ ಮಾತೃವಾಕ್ಯ ಪರಿಪಾಲಕರಾಗಬೇಕು ನಾವೆಲ್ಲರೂ ಅನ್ನುವ ಕಾರಣಕ್ಕಾಗಿ ದ್ರೌಪದಿಯನ್ನು 5 ಜನ ಪಾಂಡವರು ಕೂಡ ಮದುವೆ ಆಗ್ತಾರೆ. ತದನಂತರ ಒಂದು ಷರತ್ತು ಇರುತ್ತೆ. ಏನಂತ ಹೇಳಿದ್ರೆ, ಒಬ್ಬೊಬ್ಬರ ಜೊತೆಗೆ ದ್ರೌಪದಿ 1 ವರ್ಷಗಳ ಕಾಲ ಸಂಸಾರವನ್ನು ನಡೆಸಬೇಕು. ಒಬ್ಬರ ಜೊತೆ ಸಂಸಾರವನ್ನು ನಡೆಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮತ್ತೋರ್ವರು ಅವರ ನಡುವೆ ಹೋಗಬಾರದು ಅನ್ನುವಂತಹ ಷರತ್ತನ್ನು ವಿಧಿಸ್ಕೊಳ್ತಾರೆ. ಇದೇ ಸಮಯದಲ್ಲಿ ಯುಧಿಷ್ಠಿರನೊಂದಿಗೆ ಸಂಸಾರವನ್ನು ನಡೆಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅರ್ಜುನ ಅಲ್ಲಿಗೆ ಹೋಗುವಂತಹದ್ದು, ಅರ್ಜುನ ಅಲ್ಲಿಂದ ವನವಾಸಕ್ಕೆ ಹೋಗುವಂತಹದ್ದು, ಅಲ್ಲಿ ಅನೇಕ ಮದುವೆಗಳಾಗುವಂತಹದ್ದು, ಇದು ಬೇರೆ ಇದ್ದೇ ಕಥೆ. ನಾವೀಗ ದ್ರೌಪದಿಯ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ದ್ರೌಪದಿ 5 ಜನ ಪಾಂಡವರೊಂದಿಗೆ ಸೇರಿಕೊಂಡು ಯುಧಿಷ್ಠಿರನಿಗೆ ಪ್ರತಿವಿಂಧ್ಯ ಅನ್ನುವಂಥ ಮಗನನ್ನು, ಭೀಮನಿಗೆ ಸುತಸೋಮ ಅನ್ನುವಂಥ ಮಗನನ್ನು, ನಕುಲನಿಗೆ ಸಾತಾನಿಕ ಅನ್ನುವಂಥ ಮಗನನ್ನು, ಹಾಗೆ ಸಹದೇವನಿಗೆ ಶ್ರುತಸೇನ ಅನ್ನುವಂಥ ಮಗನನ್ನು ನೀಡ್ತಾಳೆ. ಮದುವೆಯಾದ ನಂತರದಲ್ಲಿ ಯಾವಾಗ ದುರ್ಯೋಧನನಿಗೆ ಪಂಚಪಾಂಡವರು ಸತ್ತಿಲ್ಲ, ಅವರು ಬದುಕಿದ್ದಾರೆ ಅಂತ ಹೇಳಿ ವಿಷಯ ಗೊತ್ತಾಗುತ್ತೋ, ಆಗ ಅಲ್ಲಿರುವಂತಹ ಹಿರಿಯರೆಲ್ಲರೂ ಸೇರಿ ಅಂತ ಹೇಳಿದ್ರೆ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಇವರುಗಳೆಲ್ಲ ಸೇರಿ ಕುರು ಸಾಮ್ರಾಜ್ಯವನ್ನು ಅರ್ಧವಾಗಿ ವಿಂಗಡಿಸಿ, ಅಂದರೆ ಅದನ್ನು 2 ಭಾಗಗಳಾಗಿ ವಿಂಗಡಿಸಿ ಅದರಲ್ಲಿ ಅರ್ಧ ಭಾಗವನ್ನು ಪಾಂಡವರಿಗೆ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಆ ಪಾಂಡವರಿಗೆ ಕೊಟ್ಟಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಅದು ಖಾಂಡವ ಪ್ರಸ್ಥ. ಅಂದರೆ ಯಾವುದಕ್ಕೂ ಉಪಯೋಗವಿಲ್ಲದೆ ಇರುವಂತಹ ಜಾಗವನ್ನು ಪಾಂಡವರಿಗೆ ಕೊಟ್ಟು ಹಸ್ತಿನಾವತಿಯಂತಹ ಸಮೃದ್ಧ ಜಾಗವನ್ನು ದುರ್ಯೋಧನ ಹಿಡ್ಕೋತಾನೆ. ಆದರೆ ಕೃಷ್ಣನ ಸಹಕಾರದಿಂದ ಯುಧಿಷ್ಠಿರ ಹಾಗೂ ಪಂಚಪಾಂಡವರು ಸೇರಿ ಖಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವನ್ನಾಗಿ ಬದಲಾಯಿಸ್ತಾರೆ. ತದನಂತರ ಅಲ್ಲಿಂದ ಸಾಮ್ರಾಜ್ಯದ ವಿಸ್ತರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆ ಯಾಗಕ್ಕೆ
ಸ್ವತಃ ದುರ್ಯೋಧನನಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರ್ತಾರೆ. ಯಾವಾಗ ದುರ್ಯೋಧನ ಅಲ್ಲಿಗೆ ಬಂದಿರ್ತಾನೋ ಆ ಸಮಯದಲ್ಲಿ ಅವನಿಗೆ ಮಾಯಾಪುರಿಯ ದರ್ಶನವನ್ನು ಮಾಡ್ಕೊಂಬರಲಿಕ್ಕೆ ಪಾಂಡವರು ಹೇಳ್ತಾರೆ. ಯಾವಾಗ ದುರ್ಯೋಧನ ಮಾಯಾಪುರಿಯ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇರ್ತಾನೋ ಅದು ನಿಜವಾಗ್ಲೂ ಮಾಯಾಪುರಿಯೇ ಆಗಿತ್ತು. ಅಂದರೆ ಇಲ್ಲಿ ಕೊಳ ಇದೆ ಅನ್ನುವಂತಹ ರೀತಿಯಲ್ಲಿ ಭಾಸವಾಗುತ್ತೆ, ಆದರೆ ಅಲ್ಲಿ ಕೊಳ ಇರೋದಿಲ್ಲ. ಇಲ್ಲಿ ಗೋಡೆ ಇದೆ ಅನ್ನುವಂಥ ರೀತಿಯಲ್ಲಿ ಭಾಸವಾಗುತ್ತೆ, ಆದರೆ ಅಲ್ಲಿ ಗೋಡೆ ಇರೋದಿಲ್ಲ. ಎಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೋ ಅಲ್ಲಿ ಎಲ್ಲವೂ ಕೂಡ ಇರುತ್ತೆ. ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಸಾಮಾನ್ಯ ನೆಲ ಅಂಥೇಳಿ ಯಾವಾಗ ದುರ್ಯೋಧನ ತನ್ನ ಕಾಲನ್ನು ಇಡ್ತಾನೋ ಆಗ ಅವನು ಅಲ್ಲಿರುವಂತಹ ಕೊಳಕ್ಕೆ ಬಿದ್ದುಬಿಡ್ತಾನೆ. ಆ ಸಮಯಕ್ಕೆ ಪಂಚಪಾಂಡವರೂ ಕೂಡ ಅವನನ್ನು ಅಣುಕ ಮಾಡೋದಷ್ಟೇ ಅಲ್ಲದೆ ದ್ರೌಪದಿ ಅಂಧಸ್ಯ ಪುತ್ರ ಅಂಧಃ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಅಂದರೆ ಕುರುಡನ ಮಗನೂ ಕೂಡ ಕುರುಡನಾಗಿದ್ದಾನೆ ಅನ್ನುವಂಥ ಮಾತನ್ನು ದ್ರೌಪದಿ ಹೇಳ್ತಾಳೆ. ಇದರಿಂದ ಅವಮಾನಿತಗೊಂಡಂತಹ ದುರ್ಯೋಧನ ತನ್ನ ಸಾಮ್ರಾಜ್ಯಕ್ಕೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ನಡೆದಿದ್ದಷ್ಟನ್ನು ತನ್ನ ತಂದೆಯಾದಂತಹ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಇದರಿಂದ ಅವನೆಷ್ಟು ಕ್ರುದ್ಧನಾಗಿರ್ತಾನೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಅವನು ಮುಂದೆ ನಡೆಯುವಂತಹ ಪಗಡೆಯಾಟದಲ್ಲಿ ದ್ರೌಪದಿಯನ್ನು ಒತ್ತೆಯಾಳಾಗಿ ಇಡಲಿಕ್ಕೆ ಪಾಂಡವರಿಗೆ ಪ್ರೇರೇಪಣೆಯನ್ನು ಕೂಡ ಕೊಡ್ತಾನೆ. ಯಾವಾಗ ಶಕುನಿಯ ಆದೇಶದಂತೆ ಪಂಚ ಪಾಂಡವರನ್ನು ಪಗಡೆಯಾಟಕ್ಕೆ ಅಥವಾ ಜೂಜಿನಾಟಕ್ಕೆ ಕರೀತಾನೋ ಆಗ ಯುಧಿಷ್ಠಿರ ಮೊದಲನೆಯದಾಗಿ ತನ್ನ ಹಣ, ಸಾಮ್ರಾಜ್ಯ, ಅಧಿಕಾರ ಎಲ್ಲವನ್ನೂ ಕಳ್ಕೊಂಡಾದ ಮೇಲೆ, ಎರಡನೆಯಾಗಿ ತನ್ನ ತಮ್ಮಂದಿರನ್ನು ಪಣಕ್ಕಿಟ್ಟು ಅವರನ್ನೂ ಕಳ್ಕೊಂಡಾದ ಮೇಲೆ, ಮೂರನೆಯದಾಗಿ ಯುಧಿಷ್ಠಿರ ತನ್ನನ್ನೇ ತಾನು ಪಣಕ್ಕಿಟ್ಟುಕೊಂಡು ಅವನಲ್ಲೂ ಕೂಡ ಪರಾಜಿತಗೊಳ್ತಾನೆ. ಎಲ್ಲವನ್ನೂ ಕಳೆದುಕೊಂಡಂತಹ ಯುಧಿಷ್ಠಿರನಿಗೆ ದುರ್ಯೋಧನ ಒಂದು ಆಫರನ್ನು ಕೊಡ್ತಾನೆ. ಅದೇನಂತ ಹೇಳಿದ್ರೆ, ನೀನು ದ್ರೌಪದಿಯನ್ನು ಪಣಕ್ಕಿಟ್ಟು ಗೆದ್ದರೆ ನೀನು ಕಳಕೊಂಡಿರುವಂತಹ ಅಷ್ಟನ್ನು, ಅಂದರೆ ನಿನ್ನನ್ನು ಸೇರಿದಂತೆ ನಿನ್ನ ತಮ್ಮಂದರನ್ನು ಸೇರಿದಂತೆ ನಿನ್ನ ಸಕಲ ಸಾಮ್ರಾಜ್ಯ ಅಧಿಕಾರ ಹಣವನ್ನೂ ಕೂಡ ಹಿಂತಿರುಗಿಸಿ ನಿನಗೆ ಕೊಡ್ತೀನಿ ಎನ್ನುವಂತಹ ಆಫರನ್ನು ದುರ್ಯೋಧನ ಯುಧಿಷ್ಠಿರನಿಗೆ ನೀಡ್ತಾನೆ. ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದಂತಹ ಯುಧಿಷ್ಠಿರ ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟು ಪಗಡೆಯಾಟದಲ್ಲಿ ಸೋತು ಬಿಡ್ತಾನೆ. ಆ ಸಮಯಕ್ಕೆ ದುರ್ಯೋಧನ ದುಶ್ಯಾಸನನಿಗೆ ಹೇಳಿ ಅಂತಃಪುರದಲ್ಲಿರುವಂತಹ ದ್ರೌಪದಿಯನ್ನು ಎಳೆದು ತರುವಂತೆ ಆದೇಶ ಮಾಡ್ತಾನೆ. ಎಳೆದು ತಂದಂತಹ ಸಂದರ್ಭದಲ್ಲಿ ದ್ರೌಪದಿ ಪ್ರಶ್ನೆ ಮಾಡ್ತಾಳೆ. ಏನಂತ ಹೇಳಿದ್ರೆ, ಸ್ವತಃ ತನ್ನನ್ನೇ ತಾನು ಸೋತಂತಹ ಯುಧಿಷ್ಠಿರನಿಗೆ ನನ್ನನ್ನು ಪಣಕ್ಕಿಡುವಂತಹ ಅರ್ಹತೆ ಏನಿದೆ? ಇದಕ್ಕೆ ಅಲ್ಲಿರುವಂಥವ್ರು ಯಾರೂ ಕೂಡ ಉತ್ತರ ಕೊಡಲಿಕ್ಕೆ ಸಮರ್ಥರಾಗಿರಲಿಲ್ಲ. ಅದೇ ಸಮಯಕ್ಕೆ ಕರ್ಣ ಎದ್ದು ನಿಂತು, ಯುಧಿಷ್ಠಿರ ಅಂದರೆ ಸ್ವತಃ ರಾಜ ತನ್ನನ್ನೇ ತಾನು ಸೋತ ಮೇಲೆ ಅವನಿಗೆ ಸಂಬಂಧಪಟ್ಟಿದ್ದೆಲ್ಲವೂ ಕೂಡ ನಮಗೆ ಸೇರಿದ್ದು ಅಂಥೇಳಿ ಕರ್ಣ ಹೇಳ್ತಾನೆ. ಅದೇ ಸಮಯಕ್ಕೆ ಆದೇಶದಂತೆ ದುಶ್ಯಾಸನ ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಅಲ್ಲಿರುವಂತಹ ಪಂಚಪಾಂಡವರಷ್ಟು ಜನ ಅಸಹಾಯಕರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ದ್ರೌಪದಿ ಕೃಷ್ಣನನ್ನು ಪ್ರಾರ್ಥಿಸಲಿಕ್ಕೆ ಆರಂಭ ಮಾಡ್ತಾಳೆ. ಕೃಷ್ಣ ಅವಳಿಗೆ ಅಪರಿಮಿತವಾದಂತಹ ಸೀರೆಯನ್ನು, ಅಂದರೆ ವಸ್ತ್ರವನ್ನು ಕರುಣಿಸಿ ಬಿಡ್ತಾನೆ. ಇದಕ್ಕೆ ಪೂರಕವಾದಂತಹ ಇನ್ನೊಂದು ಕಥೆ ಇದೆ. ಏನು ಅಂತ ಹೇಳಿದ್ರೆ, ಕೃಷ್ಣ ಒಮ್ಮೆ ಇದೇ ರೀತಿಯಾಗಿ ಎಲ್ಲರ ಜೊತೆ ಇರ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಕೈಗೆ ಹಠಾತ್ ಒಂದು ಗಾಯ ಆಗಿಬಿಡುತ್ತೆ. ಆ ಸಮಯಕ್ಕೆ ಕಿಂಚಿತ್ತೂ ಯೋಚನೆ ಮಾಡದೆ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಹರಿದು ಕೃಷ್ಣನ ಕೈಯಲ್ಲಿ ಏನು ರಕ್ತಸ್ರಾವ ಆಗ್ತಾ ಇರುತ್ತೆ ಅದಕ್ಕೆ ಕಟ್ಟಿರ್ತಾಳೆ. ಇದೇ ಕಾರಣಕ್ಕೋಸ್ಕರ ಕೃಷ್ಣ ಅವಳ ಮೈಯಿನ ಬಟ್ಟೆ ಯಾವತ್ತೂ ಕಡಿಮೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನುವಂತಹ ತೀರ್ಮಾನವನ್ನು ಕೃಷ್ಣ ಮಾಡಿರ್ತಾನೆ. ಆ ಕಾರಣಕ್ಕೋಸ್ಕರನೇ ಈ ಸಮಯದಲ್ಲಿ ದ್ರೌಪದಿಗೆ ವಸ್ತ್ರದಾನವನ್ನು, ಅಂದರೆ ಅಪರಿಮಿತವಾದಂತಹ ಸೀರೆಯನ್ನು ಕೃಷ್ಣ ಕರುಣಿಸ್ತಾನೆ. ತದನಂತರ ಇದು ಅಧರ್ಮ ಅಂಥೇಳಿ ಅಲ್ಲಿರುವಂತಹ ಎಲ್ಲರೂ ಹಿರಿಯರು ನಿರ್ಧಾರ ಮಾಡಿ ಅವರು ಪಾಂಡವರು ಏನೇನನ್ನು ಕಳ್ಕೊಂಡಿದ್ರು ಅದನ್ನೆಲ್ಲವನ್ನೂ ಕೂಡ ವಾಪಸ್ ಕೊಟ್ಟು ಅವರನ್ನು ಸಾಮ್ರಾಜ್ಯಕ್ಕೆ ಕಳಿಸಿಬಿಡ್ತಾರೆ. ಅಲ್ಲಿಗೆ ಹೋಗಿ ತಲುಪಿದಂತಹ ನಂತರದಲ್ಲಿ ಮತ್ತೊಂದು ಪಗಡೆಯಾಟದ ಆಫರ್ ಬರುತ್ತೆ. ಆದರೆ ಅದರಲ್ಲೇನಿರುತ್ತೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಸೋತಂಥವರು 12 ವರ್ಷಗಳ ಕಾಲ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಬೇಕು. ಅಷ್ಟೇ ಅಲ್ಲದೆ, ಒಂದು ವೇಳೆ ನೀವು ಅಜ್ಞಾತವಾಸದ ಸಂದರ್ಭದಲ್ಲಿ ಎಲ್ಲಿದ್ದೀರಾ ಅನ್ನುವಂಥದ್ದನ್ನು ನಾವು ಕಂಡು ಹಿಡಿದ್ರೆ ಮತ್ತೆ 12 ವರ್ಷಗಳ ಕಾಲ ವನವಾಸ, ಮತ್ತೆ 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥ ಷರತ್ತಿನೊಂದಿಗೆ ಆ ಪಗಡೆಯಾಟದ ಆಫರ್ ಬಂದಿರುತ್ತೆ. ರಾಜನಾದಂಥವನು ಯುದ್ಧವನ್ನು, ಪಗಡೆಯಾಟವನ್ನು ಯಾವತ್ತೂ ಕೂಡ
ವಿರೋಧ ಮಾಡಬಾರದು ಅನ್ನುವಂಥ ಅಂಶವನ್ನು ತಲೆಯಲ್ಲಿಟ್ಕೊಂಡು ಯುಧಿಷ್ಠಿರ ಅಲ್ಲಿಗೆ ವಾಪಸ್ ಹೋಗ್ಬಿಡ್ತಾನೆ. ಅಲ್ಲಿ ಪಗಡೆಯಾಟದಲ್ಲಿ ಎಲ್ಲರೂ ಸೋತು ಅವರು ವನವಾಸಕ್ಕೆ ಅಜ್ಞಾತವಾಸಕ್ಕೆ ಹೊರಟು ನಿಲ್ತಾರೆ. ಅದಷ್ಟೇ ಅಲ್ಲದೆ ಅಲ್ಲಿಗೆ ತೆರಳ್ತಾರೆ ಕೂಡ. ಹೀಗೆ ವನವಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ಪಂಚಪಾಂಡವರಿರುವಂತಹ ಕುಟೀರಕ್ಕೆ ಬಂದ್ಬಿಡ್ತಾರೆ. ದ್ರೌಪದಿಗೆ ಕೃಷ್ಣನ ಮೇಲೆ ಎಷ್ಟು ಭಕ್ತಿ ಇತ್ತು ಅನ್ನಲಿಕ್ಕೆ ಇದೊಂದು ಕಥೆಯೂ ಕೂಡ ಉದಾಹರಣೆ. ಯಾವಾಗ ದೂರ್ವಾಸ ಮುನಿಗಳು ತಮ್ಮ ಶಿಷ್ಯಂದಿರೊಂದಿಗೆ ಆ ಕುಟೀರಕ್ಕೆ ಬರುತ್ತಾರೋ ಆಗ ಇವರೆಲ್ಲರೂ ಕೂಡ ಊಟ ಮಾಡಿ ಕೂತಿರ್ತಾರೆ. ದೂರ್ವಾಸ ಮುನಿಗಳು ಬಂದು, ನನಗೂ ನನ್ನ ಶಿಷ್ಯಂದಿರಿಗೂ ಹಸಿವಾಗಿದೆ, ನೀನು ಊಟವನ್ನು ಬಡಿಸು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಗ ದ್ರೌಪದಿಗೆ ಅಲ್ಲಿ ಅಡುಗೆ ಮಾಡಲಿಕ್ಕೆ ಏನೂ ಇಲ್ಲದೆ ಇರುವಂತಹದ್ದು ತಿಳಿಯುತ್ತೆ. ಆಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣನನ್ನು ನೆನಪಿಸ್ಕೊಳ್ತಾಳೆ. ಆಗ ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾಗಿ ಆ ಪಾತ್ರೆಯಲ್ಲಿ ಉಳಿದಿರುವಂತಹ ಒಂದು ಅಗಳು ಅನ್ನವನ್ನು ತೆಗೆದುಕೊಂಡು ಕೃಷ್ಣ ತಿಂದು ಅವನು ತೇಗನ್ನು ತೆಗ್ತಾನೆ. ಅದೇ ಸಮಯಕ್ಕೆ ದೂರ್ವಾಸ ಮುನಿಗಳಿಗೂ ಮತ್ತು ಅವರ ಶಿಷ್ಯಂದಿರಿಗೆಲ್ಲರಿಗೂ ಕೂಡ ಮೃಷ್ಟಾನ್ನ ಭೋಜನವನ್ನೇ ಮಾಡಿದಷ್ಟು ಸಂತೃಪ್ತಿ ಆಗುತ್ತೆ. ಇದು ದ್ರೌಪದಿಗೆ ಕೃಷ್ಣನ ಮೇಲಿರುವಂತಹ ಭಕ್ತಿಗೆ ಒಂದು ಸಾಕ್ಷಿಯಾದಂತಹ ಕಥೆ. ಹೀಗೆ ಮುಂದುವರೆದು ಅವರು ಕಾಮಾಕ್ಯ ಕಾಡಿನಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವಾಗ ಪಂಚಪಾಂಡವರೆಲ್ಲರೂ ಕೂಡ ದ್ರೌಪದಿಯನ್ನು ಬಿಟ್ಟು ಬೇಟೆಗೆ ಹೋಗ್ತಾ ಇರ್ತಾರೋ ಅದೇ ಸಮಯಕ್ಕೆ ದುಶ್ಶಲಾನ ಗಂಡನಾದಂತಹ ಜಯದ್ರಥ ಬಂದು ದ್ರೌಪದಿಯನ್ನು ನೋಡಿ ಮೋಹಿಸಿ ಅವನು ದ್ರೌಪದಿಯನ್ನು ಅಪಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಸಮಯಕ್ಕೆ ದ್ರೌಪದಿ ತನ್ನ ಗಂಡಂದಿರಾದಂತಹ ಪಾಂಡವರ ಬಗ್ಗೆ ಹೇಳಿದ್ರೂ ಕೂಡ ಅವನು ಅದನ್ಯಾವುದನ್ನೂ ಕೂಡ ಕೇರ್ ಮಾಡದೆ ಅವಳನ್ನು ತನ್ನ ರಥಕ್ಕೆ ತುಂಬಿಕೊಂಡು ಹೋಗ್ತಾ ಇರ್ತಾನೆ. ವಾಪಸ್ ಬಂದಂತಹ ಪಾಂಡವರಿಗೆ ದ್ರೌಪದಿ ಕಾಣದೇ ಇರೋದನ್ನು ನೋಡಿ ಅಲ್ಲಿ ಬಂದಿರುವಂತಹ ರಥದ ಚಕ್ರದ ಗುರುತನ್ನೇ ಹಿಂಬಾಲಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಜಯದ್ರಥ ಹೆದರಿ ದ್ರೌಪದಿಯನ್ನು ಕೆಳಗಡೆ ಬೀಳಿಸಿ ರಥದಲ್ಲಿ ಮುಂದೆ ಹೋಗ್ಲಿಕ್ಕೆ ಆರಂಭ ಮಾಡ್ತಾನೆ. ಆದರೆ ಪಂಚಪಾಂಡವರೆಲ್ಲರೂ ಕೂಡ ಅವರನ್ನು ತಡೆದು ಅವನನ್ನು ಕೊಲ್ಲಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದ್ರೌಪದಿ ಇವನು ದುಶ್ಶಲಾನ ಗಂಡ ಆಗಿರೋದರಿಂದ ದಯವಿಟ್ಟು ಇವನನ್ನು ಕೊಲ್ಲಬೇಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾಳೆ. ದುಶ್ಶಲ ಬೇರೆ ಯಾರೂ ಅಲ್ಲ, 100 ಜನ ಕೌರವರ ತಂಗಿ. ಹೀಗೆ ಮುಂದುವರೆದು ವನವಾಸ ಅಂತ್ಯಗೊಳ್ಳುತ್ತೆ. ಅಜ್ಞಾತವಾಸ ಆರಂಭ ಆದಂತಹ ಸಂದರ್ಭದಲ್ಲಿ ಮತ್ಸ್ಯ ರಾಜ್ಯದ ವಿರಾಟನ ಆಸ್ಥಾನಕ್ಕೆ ಪಂಚಪಾಂಡವರು ಹಾಗೂ ದ್ರೌಪದಿಯೂ ಸೇರಿ ಎಲ್ಲರೂ ಮಾರುವೇಷದಲ್ಲಿ ಅವರು ಆ ಸಾಮ್ರಾಜ್ಯವನ್ನು ಸೇರಿಕೊಳ್ತಾರೆ. ಅಲ್ಲಿರುವಂತಹ ಸಂದರ್ಭದಲ್ಲಿ ದ್ರೌಪದಿಯನ್ನು ಇಷ್ಟಪಡುವಂತಹ ಕೀಚಕ, ಈ ಕೀಚಕ ಬೇರೆ ಯಾರೂ ಅಲ್ಲ, ವಿರಾಟ ರಾಜನ ಸೇನಾಧಿಕಾರಿ. ಅಷ್ಟೇ ಅಲ್ಲದೆ ವಿರಾಟ ರಾಜನ ಭಾಮೈದ ಕೂಡ, ಅಂದರೆ ವಿರಾಟ ರಾಜನ ಹೆಂಡತಿಯ ತಮ್ಮ ಆಗಿರ್ತಾನೆ. ಇವನು ದ್ರೌಪದಿಯನ್ನು ಮೋಹಿಸಿ ಅವನು ದ್ರೌಪದಿಯ ಮೇಲೆ ಅತ್ಯಾಚಾರವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ವಿರಾಟನ ರಾಜಸಭೆಗೆ ತಪ್ಪಿಸಿಕೊಂಡು ಓಡು ಬರುವಂತಹ ದ್ರೌಪದಿಯನ್ನು ರಾಜಸಭೆಯಲ್ಲೂ ಕೂಡ ಅತ್ಯಾಚಾರ ಮಾಡುವಂತಹ ಪ್ರಯತ್ನವನ್ನು ಕೀಚಕ ಮಾಡ್ತಾನೆ. ಅದಷ್ಟೇ ಅಲ್ಲದೆ ಅವಳು ವಿರಾಟ ರಾಜನ ಮುಂದೆ ತನಗೆ ಗಂಧರ್ವ ಸಹೋದರರ ಜೊತೆ ಮದುವೆ ಆಗಿರೋದನ್ನು ತಿಳಿಸ್ತಾಳೆ. ಆಗ ಕೀಚಕ ಹೇಳ್ತಾನೆ, ನಿನಗೆ ಒಂದು ವೇಳೆ ಗಂಧರ್ವ ಸಹೋದರರ ಜೊತೆ ಮದುವೆ ಆಗಿದ್ದೇ ಆದರೆ ಅವರು ಈ ಕ್ಷಣ ಇಲ್ಲಿ ಪ್ರತ್ಯಕ್ಷರಾಗಬೇಕಾಗಿತ್ತು, ಹಾಗಾಗಿ ನಿನಗೆ ಮದುವೆ ಆಗಿದೆ ಅನ್ನುವಂತಹದ್ದೇ ನನಗೆ ಅನುಮಾನ ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸ್ತಾನೆ. ಆಗ ದ್ರೌಪದಿ, ನಿನ್ನ ಸಾವು ನನ್ನ ಪತಿಯರ ಕೈಯಿಂದಲೇ ಅನ್ನುವಂತಹ ಮಾತನ್ನು ಹೇಳ್ತಾಳೆ. ಇವತ್ತು ನಿನ್ನ ಕಾಲ ಚೆನ್ನಾಗಿರೋದ್ರಿಂದ ಇವತ್ತು ನಿನ್ನ ಬಿಡ್ತಿದ್ದೀನಿ ಎನ್ನುವಂತಹ ಮಾತನ್ನು ಕೀಚಕ ಹೇಳಿ ಆ ಆಸ್ಥಾನದಿಂದ ಹೊರಟು ಬಿಡ್ತಾನೆ. ಅವಮಾನಕ್ಕೆ ಗುರಿಯಾದಂತಹ ದ್ರೌಪದಿ ಅವತ್ತು ಭೀಮ ಮತ್ತು ಅರ್ಜುನರನ್ನು ಕರೆದು ದೇವಸ್ಥಾನದಲ್ಲಿ ಗುಪ್ತ ಭೇಟಿಯನ್ನು ಮಾಡಿ ನಡೆದಿದ್ದೆಲ್ಲವನ್ನೂ ಕೂಡ ಅವರ ಕಣ್ಣಿಗೆ ನಾಟುವಂತೆ ಹೇಳ್ತಾಳೆ. ಅದೇ ಸಮಯಕ್ಕೆ ಭೀಮ ಒಂದು ಉಪಾಯವನ್ನು ಹೂಡಿ ದ್ರೌಪದಿಗೆ ಹೇಳಿ ಕಳಿಸ್ತಾನೆ, ನೀನು ಹೋಗಿ ಕೀಚಕನ ಬಳಿ ಹೋಗಿ ನಾನು ನಿನ್ನನ್ನು ಗುಪ್ತವಾಗಿ ವರಿಸ್ತೀನಿ, ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಇರಲಿ ಅನ್ನುವಂತಹ ಪ್ರೇಮ ನಿವೇದನೆಯನ್ನು ಇಟ್ಟು ಇವತ್ತು ರಾತ್ರಿ ನರ್ತನ ಶಾಲೆಯಲ್ಲಿ ಇಬ್ಬರೂ ಕೂಡ ಭೇಟಿಯಾಗೋಣ ಅನ್ನುವಂತಹ ಆಮಂತ್ರಣವನ್ನು ಕೊಟ್ಟು ಬಾ ಅಂಥೇಳಿ ಭೀಮ ಹೇಳ್ತಾನೆ. ಅದೇ ರೀತಿ ದ್ರೌಪದಿ ಮಾಡ್ತಾಳೆ. ತದನಂತರ ಕೀಚಕ ರಾತ್ರಿ ದ್ರೌಪದಿ ಇದ್ದಾಳೆ ಅನ್ನುವಂತಹ ಮಾನಸಿಕತೆಯೊಂದಿಗೆ ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಭೀಮ ಇರ್ತಾನೆ. ಅವರಿಬ್ಬರ ಮಧ್ಯೆ ಘನಘೋರ ಯುದ್ಧ ಆಗಿ ಭೀಮ ಕೀಚಕನನ್ನು ಅತಿ ಕ್ರೂರವಾಗಿ ಕೊಂದು ಬಿಡ್ತಾನೆ. ಮರುದಿನ ಬೆಳಗ್ಗೆ ದ್ರೌಪದಿ ಎಲ್ಲರಿಗೂ ಕೂಡ ಕೀಚಕನ ದೇಹವನ್ನು ತೋರಿಸಿ ಗಂಧರ್ವ ಸಹೋದರರು ಬಂದು, ಅಂದರೆ ನನ್ನ ಪತಿಯಂದರು ಬಂದು ಕೀಚಕನನ್ನು ಕೊಂದು ಹೋಗಿದ್ದಾನೆ ಅನ್ನುವಂತಹ ಮಾತನ್ನು ಹೇಳ್ತಾಳೆ. ಮುಂದುವರೆದು
ಯಾವಾಗ ಕೀಚಕನ ದೇಹವನ್ನು ಕೀಚಕನ ಸಹೋದರರು ನೋಡ್ತಾರೋ ಆಗ ದ್ರೌಪದಿಯನ್ನು ಕೂಡ ಕೀಚಕನ ದೇಹದೊಂದಿಗೆ ಸುಡಬೇಕು ಎನ್ನುವಂತಹ ಆಗ್ರಹವನ್ನು ಮಾಡಿ ದ್ರೌಪದಿಯನ್ನು ಎಳೆದೊಯ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭೀಮನಿಗೆ ಆ ಶಬ್ದ ಕೇಳಿ ಕೀಚಕರ ತಮ್ಮಂದಿರೆಲ್ಲರನ್ನೂ ಕೂಡ ಕೊಂದು ಬಿಡ್ತಾನೆ. ಇದಾದ ಮೇಲೆ ಅಜ್ಞಾತವಾಸವು ಮುಗಿಯುತ್ತೆ. ಮಹಾಭಾರತದ ಯುದ್ಧ ಆರಂಭ ಆಗಿ 18ನೇ ದಿನದ ರಾತ್ರಿ ಯಾವಾಗ ಅಶ್ವತ್ಥಾಮ ತನ್ನ 5 ಜನ ಮಕ್ಕಳನ್ನು ಅಂದರೆ ಉಪಪಾಂಡವರನ್ನು ಕೊಲ್ತಾನೋ ಆಗ ಬಂದು ಮಕ್ಕಳ ಮೃತದೇಹವನ್ನು ನೋಡಿದಂತಹ ತಾಯಿ ಅವತ್ತು ಒಂದು ವೇಳೆ ನೀವು ಅಶ್ವತ್ಥಾಮನನ್ನು ಕೊಲ್ಲದೇ ಇದ್ದರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾಳೆ. ತದನಂತರ ಯುಧಿಷ್ಠಿರ ರಾಜನಾಗ್ತಾನೆ. 36 ವರ್ಷಗಳ ಕಾಲ ಸಾಮ್ರಾಜ್ಯದ ರಾಜನಾಗಿ ಅವನು ಅಧಿಕಾರವನ್ನು ನಿರ್ವಹಿಸ್ತಾನೆ. ಮುಂದೆ ಸ್ವರ್ಗಾರೋಹಣಕ್ಕಾಗಿ ಎಲ್ಲರೂ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದ್ರೌಪದಿ ಮೊದಲು ಸಾಯ್ತಾಳೆ. ಯಾಕೆ ಮೊದಲು ದ್ರೌಪದಿ ಸತ್ಲು ಅನ್ನುವಂತಹ ಪ್ರಶ್ನೆಯನ್ನು ಯುಧಿಷ್ಠಿರ ಕೃಷ್ಣನಿಗೆ ಕೇಳಿದಂತಹ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, 5 ಜನರನ್ನು ಕೂಡ ಪತಿಯನ್ನಾಗಿ ಸ್ವೀಕರಿಸಿದ ಮೇಲೂ ಕೂಡ ಅರ್ಜುನನ ಮೇಲೆ ಇವಳಿಗೆ ಹೆಚ್ಚು ಪ್ರೀತಿ ಇದ್ದಿದ್ದರಿಂದ ಇವಳು ಬೇಗ ಸತ್ಲು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಆಶ್ಚರ್ಯ ಯಾಕಲ್ಲ ಅಂತ ಹೇಳಿದ್ರೆ ದ್ರೌಪದಿ ಅರ್ಜುನನನ್ನು ವರಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಯಜ್ಞ ಸಂಭೂತಳಾಗಿರೋದ್ರಿಂದ ಈ ವಿಚಾರ ತುಂಬ ಆಶ್ಚರ್ಯ ಅಂಥೇಳಿ ನಮಗೇನನ್ಸಲ್ಲ. ನಂತರ ದ್ರೌಪದಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಅನೇಕ ಗ್ರಂಥಗಳಲ್ಲಿ ದ್ರೌಪದಿಯ ಬಗ್ಗೆ ಅನೇಕ ಉಲ್ಲೇಖಗಳಿದ್ದಾವೆ. ಅದರಲ್ಲಿ ಒಂದೆರಡನ್ನು ಉಲ್ಲೇಖಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದೇನಂತ ಹೇಳಿದ್ರೆ ಆದಿಪರ್ವದ ಶಾಂಭವ ಘಟ್ಟದಲ್ಲಿ ಇಂದ್ರನ ಹೆಂಡತಿಯಾದಂತಹ ಶಚೀದೇವಿಯ ಅಂಶವೇ ದ್ರೌಪದಿ ಅನ್ನುವಂಥ ಒಂದು ಉಲ್ಲೇಖ ಇದೆ. ಅದಷ್ಟೇ ಅಲ್ಲದೆ ಅದೇ ಪರ್ವದ ವೈವಾಹಿಕ ಘಟ್ಟದಲ್ಲಿ ದ್ರೌಪದಿ ಶ್ರೀದೇವಿಯ ಅವತಾರ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇದಷ್ಟೇ ಅಲ್ಲದೆ ಯಾವಾಗ ಸ್ವರ್ಗಾರೋಹಣ ಮಾಡ್ತಾ ಇರ್ತಾರೋ ಆ ಸಮಯದಲ್ಲಿ ಹಿಮಾಲಯದಲ್ಲಿ ಸ್ವತಃ ಯುಧಿಷ್ಠಿರನಿಗೆ ದ್ರೌಪದಿ ಶ್ರೀದೇವಿಯ ಸಿಂಹಾಸನದಲ್ಲಿ ಕೂತು ದರ್ಶನ ಕೊಟ್ಟಂತಹ ಉಲ್ಲೇಖ ಸ್ವರ್ಗಾರೋಹಣ ಪರ್ವದಲ್ಲಿದೆ. ಹೀಗೆ ಮುಂದುವರೆದು ಭಾರತದಲ್ಲಿ ಮತ್ತು ಇನ್ನಿತರ ದೇಶಗಳಲ್ಲಿ 400ಕ್ಕೂ ಹೆಚ್ಚು ದೇವಸ್ಥಾನಗಳು ದ್ರೌಪದಿಗೆ ಅಂಥೇಳಿ ನಿರ್ಮಾಣ ಆಗಿದೆ. ಅದಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಪ್ರಮುಖ ಹಬ್ಬವಾದಂತಹ ಕರಗ ಏನಿದೆ ಇದರಲ್ಲಿ ಆರಾಧಿಸುವಂತಹದ್ದು ಕೂಡ ದ್ರೌಪದಿ ದೇವಿಯನ್ನೇ, ದ್ರೌಪದಿ ತಾಯಿಯನ್ನೇ. ಇದು ದ್ರೌಪದಿ ದೇವಿಯ ಇತಿಹಾಸ. ಮುಂದಿನ ವಿಡಿಯೋದಲ್ಲಿ ಯಾರ ವಿಚಾರವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.